ತಪ್ಪಲ್ರೋ ಟಚ್ ಮಾಡ್ಕೊಳ್ಳಿ. ಇವೆಲ್ಲ ವರದಕ್ಷಿಣೆಯೋ ಏನು? ಗೈಸ್ ಈಗ ಅರ್ಜಿಂಗಲ್ಲಿ ಈಗ ನಮ್ಮ ಸಚಿನು ಅವರ ಹಳೆ ಮನೆ ತ ಕರ್ಕೊಂಡು ಹೋಯ್ತಾನೆ. ಅಲ್ಲಿ ಕುರಿ ಕೂಡ ಹಾಕಿದಾನಂತೆ. ಅಲ್ಲಿ ಕುರಿನ ಒಳಗಡೆ ಕಟ್ಟಾಕ್ಬೇಕಂತೆ, ಆಮೇಲೆ ನೀರು ಕುಡಿಸ್ಬೇಕಂತೆ. ಹಂಗಾಗಿ ಈಗ ನಮ್ಮ ಸಚಿನ್ ಜೊತೆ ಹೋಯ್ತಾ ಇದ್ದೀನಿ. ಇನ್ನಲ್ಲಿ ಈಗ ಸಚಿನ್ ಅವರ ಹೊಲ್ತ ಕರ್ಕೊ ಬಂದಾನೆ. ಇವೇ ನೋಡಿ, ಇವಾಗ ಅವನು ಕುರಿ ಅಂದ, ಇವು ನೋಡಿದ್ರೆ ಆಡು. ಕುರಿಗೂ ಆಡ್ಗೂ ವ್ಯತ್ಯಾಸನೇ ಇಲ್ಲ ಇವ್ರಿಗೆ. ಇದಕ್ಕೇನಂತೀರ ಎಮ್ಮೆಗೆ? ನೋಡಿ ಇದು ಎಮ್ಮೆ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಹೆಂಗುರು ಊಟ ಆಯ್ತಾ? ಏನು ಸಮಾಚಾರ? ನೀರು ಕುಡ್ದ? ಊಟ ಮಾಡು, ಹೊಡೆದೆತ್ತು. ಗೈಸ್ ಇಲ್ಲೇ ನೋಡಿ, ಇವರು ಇಲ್ಲೇ ಆಡು ಕಟ್ಟಾಕದಂತೆ. ಚೆನ್ನಾಗೈತೆ ಜಾಗ. ಇಲ್ಲೇ ಮಣಿಕತ್ತಾರಂತೆ ನೈಟು. ಅವ್ರು ಮಣ್ಕೊಳ್ಳೋ ಜಾಗ ಯಾವುದಂದ್ರೆ ಐ ವಿಲ್ ಶೋ ಯು ಜಸ್ಟ್ ಎ ಮಿನಿಟ್ ಗೈಸ್. ಇಲ್ಲಿ ಅವ್ನು ಸಚಿನ್ ಮಣಿಕತ್ತಾರಂತೆ. ಅಲ್ಲಿ ಅವನು ಇಲ್ಲಿ ಆಡನ್ನ ಕಾಯ್ಕೊಂಡು ಇಲ್ಲಿ ಕೂಡ ಕೊಟ್ಟು ಇಲ್ಲಿ ಮಣಿಕತ್ತಾನಂತೆ. ರಾತ್ರಿ ಇಲ್ಲೇ ಮಣಗಿದ್ನಂತೆ. ಗೈಸ್ ನಮ್ಮ ಮದುವೆಗೆ ಲಂಬಾಣಿ ಮದುವೆಗೆ ಏನು ಡಿಫ್ರೆಂಟ್ ಅಂದರೆ, ನಾವು ಅರ್ಥಶಾಸ್ತ್ರ ಮಾಡುವಾಗ ಸೋ ಎಣ್ಣೀರೆ ಸೋಬಾನ ಎಣ್ಣೀರೆ ಅಂತ ಹೇಳಿದ್ರೆ, ಇವರು ಇವರು ಏನಕ್ಕೆ ಕಳಿತವ್ರೆ ಅಂದರೆ, ನಾಳೆ ಮದುವೆ ಅಂದರೆ ಬಿಫೋರೇ ಮದುವೆ ಆಗೋ ಹುಡುಗಿ ಅಣ್ಣ ತಮ್ಮದಿರು ಅವ್ರ ಮನೆ ಬಿಡಿಸ್ತಿರೋದು. ಗೈಸ್ ಇವಾಗ ನೀವು ಇಲ್ಲಿ ನೋಡ್ಬೋದು, ಇವನು ಕರಣ. ಇವಾಗ ಅವ್ರ ಬಾವ್ರ ಮನೆಗೆ ಎಲ್ಲನೂ ಐಟಮ್ ಎಲ್ಲ ಕೊಡ್ತಾರೆ. ಒಂದು ಡಬ್ರಿ, ಇದೇನಿದು ಕಟ್ಟಕ್ಕೆ, ಒಂದು ಜಾರು, ಒಂದು ಬೆಡ್ಶೀಟು, ಮಿಕ್ಸರು, ಮಿಕ್ಸಿ, ಇನ್ನು ಹೆವಿ ಚೇರು, ಇವೆಲ್ಲ ಏನೇನೋ ಅವೆ. ಏನೇನೋ ಗಿಫ್ಟ್ ಕೊಡ್ತಾರಪ್ಪ. ಇವೆಲ್ಲ ವರದಕ್ಷಿಣೆಯೋ ಏನು? ಇವೆಲ್ಲ ಗಿಫ್ಟು. ಇವೆಲ್ಲ ಏನೇನು ಕೊಟ್ಟಿದ್ರ? 15 ತೋಳ ತಿಜೋರಿ ಐತೆ, ಮಂಚ ಐತೆ, ಎಲ್ಲ ವರದಕ್ಷಿಣೆ ಕೊಟ್ಟು ಇನ್ನೂ ಅಲ್ಲೇ ತಂದಿಲ್ಲ. ಇವು ಸಣ್ಣ ಚಿಕ್ಕಿರೋ ಇನ್ನು ತಗೊಂಡಿರೋದು. ಇವೆಲ್ಲ ಇವತ್ತು ಸಾಗಿಸ್ತವ್ರೆ ಚೌಟ್ರಿಗೆ. ಗೈಸ್ ನಾವು ಇವಾಗೆಲ್ಲ ಗಾಡೀಲಿ ಒಂದು 8 ಗಂಟೆಲಿ ಈಗ ಚೌಟ್ರಿಗೆ ಹೋಯ್ತಾ ಇದೀವಿ. ಇವಾಗ ಒಂದು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಐತೆ. ಗುಲ್ಬರ್ಗಕ್ಕೆ ಹೋಗ್ಬೇಕೀಗ. ಫೈನಲಿ ಚೌಟ್ರಿ ಆಯ್ತಾ ಬಂದು ಎಲ್ಲ ನೋಡಿ. ಈಗೆಲ್ಲ ಎಷ್ಟು ಜನಗಳವ್ರೆ. ಬಾಬಾ ಏನ್ರಿ ಇದು ರಶ್ಶು. ನನ್ನ ಫ್ರೆಂಡ್ ಏನೋ ಮಾತಾಡ್ತಾನೆ. ಗೈಸ್ ಇದೆ ನೋಡಿ. ಗೈಸ್ ಇವರೆಲ್ಲ ಏನು ಕುಂತಿರೋದಂದರೆ ಎಂಗೇಜ್ಮೆಂಟ್ ಮಾಡ್ತಿರೋದು. ನಮ್ಮ ಕಡೆ ಎಲ್ಲ 1 ತಿಂಗಳು 2 ತಿಂಗಳು ಬಿಫೋರೇ ಎಂಗೇಜ್ಮೆಂಟ್ ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ಮೊದಲೇ ದಿವಸನೇ ಎಂಗೇಜ್ಮೆಂಟ್ ಮಾಡ್ತಾವ್ರೆ. ಗೈಸ್ ಗಂಡಿನ ಕಡೆಯವರು ನಮಗೆ ಸಕ್ಕರೆ ಕೊಟ್ಟು ಈಗ ನಿಲ್ಸವ್ರೆ. ಇವಾಗ ಹೆಣ್ಣಿನ ಕಡೆಯವ್ರವೇ ಸಕ್ಕರೆ ಅವ್ರು ತಿನ್ನಿಸಿ, ಅವರು ಸಕ್ಕರೆ ನಮ್ಗೆ ತಿನ್ನಿಸಿದ್ರೆ ಎಂಗೇಜ್ಮೆಂಟ್ ಮುಗೀತಂತೆ. ಇಡ್ಕೊಳ ನಿಂತ ಒಂದು ಟೋಪಿ ಬಿದ್ದೋಯ್ತು. ನೀವು ಊಟಕ್ಕೆ ಹೋಗ್ಬೇಕು. ಫಸ್ಟು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ.
ಸಾಕು ಸಾಕು ತೋರಿಸ್ತೀನಿ ತಗೊಳ್ಳಿ ಸಾಕು ಸಾಕು. ನೈಟ್ ಊಟ ಮಸ್ತಾಗಿತ್ತು, ಬಡ್ದು ಬಾಯಿ ಹಸ್ಕೊಂಡು ಪ್ಲೇಟು ಬಿಟ್ಟಿಲ್ಲ, ಹಂಗೆ ನೋಡಿ ಹೆಂಗೆ ಬಡ್ದೈತಿದ್ದೀನಿ. ನಮ್ಮ ಕಡೆ ಹುಡುಗ ಹುಡುಗಿ ಡ್ಯಾನ್ಸ್ ಮಾಡೋಕ್ಕೆ ಹಿಂದೂ ಮುಂದೆ ನೋಡ್ತಾರೆ, ಆದ್ರೆ ಇವ್ರ ಕಡೆ ಪ್ರತಿಯೊಬ್ರು ಡ್ಯಾನ್ಸ್ ಹೊಡಿತಾರಪ್ಪ. ಈವನ್ ಮದುವೆ ಹೆಣ್ಣು ಗಂಡು ಡ್ಯಾನ್ಸ್ ಹೊಡಿತಾರೆ. ಗೈಸ್ ಟೈಮ್ ಬಂದು 1 ಗಂಟೆ. ಇವಾಗ ನಮ್ಮ ಫ್ರೆಂಡ್ನ ಪಿಕಪ್ ಮಾಡೋಕೆ ಹೋಗ್ತಾ ಇದೀವಿ. ಅವನು ಬಳ್ಳಾರಿಯಿಂದ ಈಗ ಗುಲ್ಬರ್ಗಕ್ಕೆ ಬಂದವನೆ. ನಾನು ಮತ್ತು ಕರಣ ಇವಾಗ ಪಿಕ್ ಮಾಡ್ಕೊ ಬರ್ತೀವಿ. ಮುಂಡತ್ತದ ರಿಯಾಕ್ಷನ್ ನೋಡೋದು ಹೆಂಗಿರ್ತದೆ. 10 ಕಿಲೋಮೀಟರ್ ದೂರ ಹೋಗ್ತೀವಿ ಇವಾಗ 10 ಕಿಲೋಮೀಟರ್ ಫ್ರೆಂಡ್ ಕರ್ಕೊಳಕ್ಕೆ. ಗೈಸ್ ಇವಾಗ ಜಸ್ಟ್ ಬಂದು ಗುಲ್ಬರ್ಗ ಸ್ಟೇಷನ್ಗೆ. ಚೆನ್ನಾಗೈತೆ ಗುರು, ಸೇಮ್ ಒಂಥರ ಏನೋ ಯೂನಿಕ್ ಆಗೈತೆ ಸ್ಟೇಷನ್. ಗೈಸ್ ಈಗ ಪ್ಲಾಟ್ಫಾರ್ಮ್ 3ಕ್ಕೆ ಬಂದಿದ್ದೀನಿ. ಟೈಮ್ ಬಂದು 1:15. ಇವಾಗ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇದೇ ಟ್ರೈನಲ್ಲಿ ಬರ್ತಿರೋದು. ಅವನು ಲಾಸ್ಟ್ ಬೋಗಿಲಿದ್ದಾನಂತೆ. ಎಲ್ಲಪ್ಪ ಫುಲ್ ನಿಲ್ಸಿ ನಮ್ಮ ಫ್ರೆಂಡ್ ಬರ್ತಾನೆ, ನಿಲ್ಸಿ ಇನ್ನೂ ಸ್ಪೀಡ್ ಹೋಗ್ತಾ ಇತ್ತಲ್ಲ ಇದು. ಅಲ್ಲಿ ಗಂಟೆ ಐತಲ್ಲ ಬೋಗಿ, ಅದು ಇಲ್ಲಿ ಬಂದು ಇಲ್ಲಿ ಬರ್ಬೇಕು. ಆಗತ್ತೆ ನಮ್ಮ ಫ್ರೆಂಡ್ ಬರ್ತಾನೆ, ಇಳಿದ್ಮೇಲೆ ಇನ್ನೂ ಸ್ಪೀಡ್ ಹೋಗ್ಲಿ. ಅವನಿಗೋಸ್ಕರ ಅಷ್ಟು ದೂರಿಂದ ರಾತ್ರಿ 1 ಗಂಟೆ ಬಂದಿದ್ದೀವಿ. ಈಗ ಗಾಡಿ ತಗೊಂಡು ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ, ಅದನ್ನೆಲ್ಲ ಬಿಟ್ಟು ಬಂದಿದ್ದೀವಿ. ಇದು ನೋಡಿದ್ರೆ ಹಿಂಗೆ ಹೋಗ್ತಾ ಇದೆ. ಅವನಿಗೋಸ್ಕರ ಇಲ್ಲಿ ಗಂಟೆ ಬಂದಿದ್ವಿ. ಅವನಿಗೋಸ್ಕರ ಇಲ್ಲಿ ಗಂಟೆ ಬರಲೇಬಾರ್ದು. ಅವ್ನು ಯಾವ್ದಕ್ಕೂ ವ್ಯಾಲ್ಯೂನೇ ಇಲ್ಲ. ಅವನು ಒಂಥರ ವೇಸ್ಟ್ ಮುಂಡೈತದು. ಹುಟ್ಟು ಕಚ್ಚಡ ಗೈಸ್. ಅವನು ಎಷ್ಟು ಕಚ್ಚಡ ಅಂದರೆ ಬರೀ ಆಂಟಿರ್ ಬಗ್ಗೆನೇ ಮಾತಾಡೋದು ಅವನು. ಯಪ್ಪ ಹಾಯ್ ಬ್ರೋ, ಕಮಾನ್ ಬ್ರೋ, ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೆ. ನೀನು ತುಂಬ ಒಳ್ಳೆಯವನು ಅಂತ. ಹುಷಾರು ಬ್ರೋ, ಕಮಾನ್ ಬ್ರೋ, ಇಳೀರಿ ಬ್ರೋ. ಬ್ರೋ ನಾವು ನಿಮ್ಗೋಸ್ಕರ ಅಲ್ಲಿಂದ ಬಂದಿದ್ದೀವಿ. ಬ್ರೋ ಆಯ್ತಾ ಬ್ರೋ? ಊಟ ಆಯ್ತಾ ಬ್ರೋ? ನೋಡಿ ಗೈಸ್, ಐ ಲವ್ ಯು ಬ್ರೋ. ಹಿಂಗೆ ತಿಗಾರ್ಕಂತಾನೆ ತಪ್ಪಲ್ರೋ, ಟಚ್ ಮಾಡ್ಕೊಳ್ಳಿ. ಒಳಗೆ ಆಟ ಆಡಿ ನೀನು. ಗೈಸ್ ಇವಾಗ ನೋಡ್ತಾ ಇದ್ದೀರಲ್ಲ, ಹುಡುಗಿ ಕಿವಿಗೆ ಹಾಕೊಳ್ಳೋದು ಗೋಲ್ಡು ಎಲ್ಲ ಇಲ್ಲೇ ಐತೆ. ಇದೊಂದು, ಆಮೇಲೆ ಇನ್ನೊಂದು ತೋಳಿ ಐತೆ. ಒಂದು ತೋಳಿ ಅಂದರೆ 10 ಗ್ರಾಮು. ಇವನ ಹತ್ರ ಎಷ್ಟು ತೋಳಿ ಐತೆ ಅಂದರೆ ಎಷ್ಟು? 50 ಗ್ರಾಮು. 50 ಗ್ರಾಮ್ ಅಂದರೆ ಒಂದು ತೋಳಿಗೆ 1,30,000. ಎಷ್ಟು? 1,30,000 ತೋಲಿಗೆ. ಹಾಂ, 1,40,000. ಗೈಸ್ ಇಲ್ಲಿ ನೋಡಿ, ಇದೇ ಹುಡುಗಿಗೆ ಹಾಕುವಂತಹ ತಾಳಿ. ಗೈಸ್ ನೆನ್ನೆ ನೈಟ್ ಫುಲ್ಲು ಡ್ಯಾನ್ಸ್ ಮಾಡ್ಬಿಟ್ಟು, ಬಟ್ ಮೊಬೈಲ್ ನನ್ನ ಹತ್ರ ಇತ್ತು, ವಿಡಿಯೋ ಯಾರು ಮಾಡಿಲ್ಲ. ಇಟ್ಸ್ ಓಕೆ. ನಡೀತಾ ಇತ್ತು, ಸಾಂಗ್ ಆಡ್ತವ್ರೆ, ಅವ್ರ ಭಾಷೆನ ಆಡ್ತವ್ರೆ, ನಮ್ಗೇನು ಅರ್ಥನೇ ಆಯ್ತಲ್ಲ. ನಾನು ಅಲ್ಲಿ ಹೋಗ್ಬಿಟ್ಟು ಕನ್ನಡ ಸಾಂಗ್ ಆಡ್ತೀನಿ ಪಕ್ಕ. ಗೈಸ್ ಕನ್ನಡ ಸಾಂಗ್ ಹೇಳಕ್ಕೆ ಅವ್ರಿಗೆ ಕೇಳಕ್ಕೆ ಹೊಂತೀವಿ ಇವಾಗ. ನೋಡ್ರಿ ಇವಾಗ ಗೈಸ್ ನಾವೀಗ ಒಂದು ಕನ್ನಡ ಸಾಂಗ್ ಆಡಿಸ್ತಾ ಇದೀವಿ ಅಣ್ಣನ ಕೈಲಿ. ಹೋಗೋದೇನಾ? ಹಲೋ ಭಯ್ಯ, ಕನ್ನಡ ಬರುತ್ತಲ್ವಾ? ಕನ್ನಡ ಬಳೆ ಚಂದದ ಹೆಣ್ಣುಲೆ ಬಳೆ ಚಂದದ ಅದು ಆಡ್ತಾರಾ? ಗೈಸ್ ಎಷ್ಟೇ ಚೆನ್ನಾಗಿ ಹೇಳಿದ್ರು ನಮ್ದು ಈ ಥರ ಬ್ಯಾಂಕ್
ಹಾಗೈಸ್ ಅಲ್ಲಿ ಹುಡುಗರ ಕಡೆಯವ್ರು ಅವ್ರೆ, ಇಲ್ಲಿ ಹುಡುಗಿ ಕಡೆಯವರು, ನಮ್ಮ ಕಡೆಯವರು. ಅದಕ್ಕೆ ಕನ್ಫ್ಯೂಷನ್ ಆಗ್ಬಾರ್ದು ಅಂದ್ಬಿಟ್ಟು ಈ ಥರ ಬರ್ದಿದ್ದೀವಿ. ಒಂದವ್ರು ಇದು ನೋಡ್ತಾರೆ, ಹೆಸರು ಬರ್ಸ್ಕೊತಾರೆ, ಮೂವಿ ಮಾಡ್ಬಿಟ್ಟು ಹೋಯ್ತಾರೆ. ನಾಳೆ ಯಾರೋ ಒಬ್ರು ಬಂದ್ಬಿಟ್ಟು 1,000 ರೂಪಾಯಿ ಬಂದ್ಬಿಟ್ಟು ಅವರು 5,000 ಬಂದ್ಬಿಟ್ಟು ಗೈಸ್ ಲಾಸ್ಟ್ ಗಂಟೆನೂ ಮೂವಿ ಬರ್ದು ಹೊಟ್ಟೆ ಚುರ್ರಂತು. ಯಾಕೋ ನಾವು ನಮ್ಮ ಫ್ರೆಂಡ್ಗಳೆಲ್ಲ ತಟ್ಟೆ ಇಟ್ಕೊ ಬಂದ್ಬಿಟ್ಟು ಜಾಮೂನು ಗೀಮೂನು ಎಲ್ಲ ಹಾಕ್ತರು. ಬಟ್ ನಮ್ಮ ಕಡೆ ಎಲ್ಲ ಟೇಬಲ್ ಸಿಸ್ಟಮು, ಈ ಕಡೆ ಎಲ್ಲ ಬಫೆ ಥರ. ಅವ್ರು ಹಾಕೊಡ್ತಾರೆ, ನಾವು ತಿನ್ನಬೇಕು ಅಷ್ಟೇ. ನಮ್ಮ ಕಡೆ ಎಲ್ಲ ಒಂಥರ ಸಿಸ್ಟಮ್ ಥರ ಮಾಡಿರ್ತೀವಿ. ಇಟ್ಸ್ ಓಕೆ. ಹೊಡೆದೆತ್ತದೆ ನಡೀರಿ ಈಗ. ಗೈಸ್ ಫೈನಲಿ ಬ್ಯಾಟಿಂಗ್ ಮಾಡಿದೆ, ಎಲ್ಲನೂ ಹೊಡೆದೆತ್ತಿದ್ದೀನಿ, ಏನು ಉಳಿಸಿಲ್ಲ. ಇವತ್ತಿನ ಬ್ಲಾಗು ಇಷ್ಟೇ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ.